ಈಗ ಆದಷ್ಟು ಮೊದಲನೇದಾಗಿ ನಾನೇನು 10 ಜನ ಮಳೆಯಿಂದ ತೀರ್ಕೊಂಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಕೆಲವು ಪ್ರಿಕಾಷನ್ಸ್ಗಳು ಮೊದಲೇ ನಾವು ತಗೊಳ್ಬೇಕು ಇಂಥ ಸಂದರ್ಭದಲ್ಲಿ. ನಮ್ಮ ಟ್ರಾಫಿಕ್ನವರಿಗೆ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಕಾರ್ಪೊರೇಷನ್ ಅವ್ರ ಜೊತೆಯಲ್ಲೇ ಮಾಡಬೇಕು. ಅವರು ಮರಗಳು ಮತ್ತು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ, ನೀರು ಬ್ಲಾಕೇಜ್ ಆಗಿ ಫ್ಲಡ್ಡಿಂಗ್ ಆಗೋಂಥದ್ದು, ಮಳೆಗೆ ಮುಂಚೆ ಸಾಮಾನ್ಯವಾಗಿ ಫಸ್ಟು ಮಳೆ ಬರೋದಕ್ಕೆ ಮುಂಚೆ ಇದೆಲ್ಲ ಕಾರ್ಪೊರೇಷನ್ ಅವರು ಮಾಡ್ತಾರೆ. ಅದನ್ನು ಇನ್ನೂ ತ್ವರಿತವಾಗಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇನೆ. ನಮ್ಮವರು ನಿನ್ನೆ ಟ್ರಾಫಿಕ್ ಪೊಲೀಸು ಕೂಡ ನಮ್ಮ ಮೀಟಿಂಗಲ್ಲಿ ಇದ್ದರು, ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೆಲ್ಲ ಕಾರ್ಪೊರೇಷನ್ ಅವರು ಮೊದಲೇ ನೋಡ್ಕೊಳ್ಬೇಕು. ಮಳೆ ಬರುವಾಗ ಫಸ್ಟ್ ರೈನ್ ಬರೋಕ್ಕೆ ಮುಂಚೆ ಎಲ್ಲೆಲ್ಲಿ ಡ್ರೈ ಬ್ರಾಂಚಸ್ ಇರುತ್ತೆ, ಮಳೆ ಬಂದರೆ ಬಿದ್ದೋಗುವಂಥ ಹಳೆ ಮರಗಳಿರ್ತವೆ, ಅಂಥದ್ದನ್ನೆಲ್ಲ ಐಡೆಂಟಿಫೈ ಮಾಡಿ ಏರಿಯಾ ವೈಸು ಏನು ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರು ಅದನ್ನು ಐಡೆಂಟಿಫೈ ಮಾಡಿ ತೆರವುಗೊಳಿಸಬೇಕು. ಆ ಕೆಲಸ ಆಗಬೇಕು. ಆಮೇಲೆ ಲೋ ಲೇಯಿಂಗ್ ಏರಿಯಾನಲ್ಲಿ ಫ್ಲಡ್ಡಿಂಗ್ ಆಗುತ್ತೆ. ಫಸ್ಟ್ ರೈನ್ ಆದ ತಕ್ಷಣ ಫ್ಲಡ್ಡಿಂಗ್, ಯಾಕೆಂದರೆ ಈ ಕಸ ಎಲ್ಲ ಹೋಗಿ ಕಟ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಕೂಡ ಕ್ಲಿಯರ್ ಮಾಡಬೇಕು ಮಳೆಗೆ ಮುಂಚೆ, ಫಸ್ಟ್ ರೈನ್ ಬರೋಕ್ಕೆ ಮುಂಚೆ. ಅದನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ಸರ್ಕಾರಗಳು ಬದಲಾಗ್ತವೆ, ಪಕ್ಷಗಳು ಬದಲಾಗುತ್ತೆ, ಆದರೆ ಅಧಿಕಾರಿಗಳು ಸ್ಥಾನದಲ್ಲಿರೋರು ಅನೇಕ ವರ್ಷಗಳಿಂದ ಅವರು ಮಾಡೋ ಕೆಲಸ ಮೇಂಟೆನೆನ್ಸ್ ಮಾಡಿದ್ರೆ ಈ ಸಮಸ್ಯೆಗಳೇ ಆಗ್ತಿರ್ಲಿಲ್ಲ. ಇದು ಪ್ರತಿ ಬಾರಿ ಪಕ್ಷಗಳ ವಿರುದ್ಧ ಅಲ್ಲ, ರಾಜಕೀಯ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ಅಧಿಕಾರಿಗಳೇ ಕೆಲಸ ಮಾಡ್ತಿಲ್ಲಲ್ಲ ಸರ್. ಇಲ್ಲ, ಇದು ಈ GBA ಆದಮೇಲೆ 5 ಕಾರ್ಪೊರೇಷನ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳು ಕೂಡ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಕಾಣಿಸುತ್ತೆ. ಆದರೆ ಏನೇ ಇದ್ದರೂ ಕೂಡ ಅವರು ಅದೇ ಏರಿಯಾದಲ್ಲಿ ಕೆಲಸ ಮಾಡೋರಲ್ಲ, ಅದೇ ಮಳೆ ಬಂದಾಗ ಕೆಲಸ ಮಾಡೋರು, ಅದೇ ಫ್ಲಡ್ಡಿಂಗ್ ಆದಾಗ ಕೆಲಸ ಮಾಡೋರು, ಅವ್ರಿಗೆ ಗೊತ್ತಿದೆ. ನಾನು ಬೆಂಗಳೂರು ಇನ್ಚಾರ್ಜ್ ಇರುವಾಗ ಒಂದು 5-10 ವರ್ಷದ್ದು ಡೇಟಾ ಕಲೆಕ್ಟ್ ಮಾಡಿ ನಾವು ಎಲ್ಲೆಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸಿ ಅದನ್ನೆಲ್ಲ ಮಾಡ್ತಾಯಿತ್ತು. ಅದು ಮಾಡಬೇಕು, ತ್ವರಿತವಾಗಿ ಮಾಡಬೇಕು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ, ಆದರೆ ವಿರೋಧ ಪಕ್ಷ ಟೀಕೆ ಮಾಡಿದಂತೆ ಬ್ಯಾಡ್ ಬೆಂಗಳೂರು ಆದಂಥ ಪರಿಸ್ಥಿತಿ ನಿನ್ನೆ ನಾವು ನೋಡ್ತಾ ಇದೀವಿ ಸರ್. ಆ ರೀತಿ ಏನು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನಾನು ಹೇಳಿದಾಗೆ ಅದೇ ಅಧಿಕಾರಿಗಳೇ ಇದ್ದಾರೆ. ಓನ್ಲಿ ಥಿಂಗ್ ಈಸ್ ಏರಿಯಾ ವೈಸು ಮಾಡಿರ್ತಕ್ಕಂಥದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕ್ಯಾಬಿನೆಟ್ನಲ್ಲಿ ಅದು ಪ್ರಸ್ತಾಪ ಚರ್ಚೆ ಮಾಡ್ಬೋದು. Sir, in English, sir, we're seeing that, the unprecedented rains yesterday has created quite a bit of, brought the city deaths have been reported, sir. Was this not something that the government had foreseen? No, this is suddenly the rains have come. Normally during end of April, first week of May, the first rains will come in Bangalore. Normally the corporation will prepare itself for this kind of a thing. Dead branches in trees, low-lying areas, flooding, all this, preliminary exercise has to be done by the corporation. And of course, they will definitely do it henceforth, they will do it. Sir, we often see politics being played around this. Now the BJP, of course, after what's happened yesterday at Bowring Hospital, other places, says that the government should have been better prepared for this. There was a rain warning. And, you of course also mentioned that the work of the GBA has slowed down a little bit, sir, possibly after the division. No, a lot of work is going on. It's not that nothing is happening in Bangalore city. A lot of work is going on. Roads are being relayed and works is being going on. All this definitely puts Bangalore into a difficult situation in terms of traffic movement and all that. So anyway, the corporation has to be more prepared. At least henceforth they have to take more precautions. Sir, ahead of the monsoon, sir, how are you? ಮತ್ತೆ ಪ್ರಸ್ತಾಪ ಆಗ್ತಿದೆ ದಲಿತ ಸಿಎಂ ವಿಷಯ. ನಿನ್ನೆ ಯತೀಂದ್ರ ಅವರು ಕೂಡ ನನ್ನ ತಂದೆಯವರು ಏನಾದರೂ ಸ್ಥಾನ ಬಿಟ್ಟರೆ ದಲಿತರು ಆಗಬೇಕು ಅನ್ನುವಂಥ ಪ್ರಶ್ನೆ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಅವಾಗ ದಲಿತ ಸಿಎಂ ಈ ಥರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಆಯ್ತಲ್ಲ, ಇನ್ನು ನಾನು ಯಾಕೆ ಹೇಳ್ಬೇಕು? ನನ್ನ ರಿಯಾಕ್ಷನ್ ಏನಕ್ಕೆ ಬೇಕು? ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ ಸರ್. ನನ್ನ ರಿಯಾಕ್ಷನ್ ಯಾಕೆ ಬೇಕು ಅದಕ್ಕೆ? ಸಿದ್ದರಾಮಯ್ಯ ನಂತರ ಆ ಸ್ಥಾನ ನೀವು ತುಂಬ್ತೀರಾ ಅಂತ ನೋಡ್ರಿ. ಎಷ್ಟು ನೀವು ನನ್ನನ್ನು ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಹೆಂಗೆ ಮಾಡಿ ಕೇಳಿದ್ರು ನಂದು ಒಂದೇ ಉತ್ತರ,
ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ಥರ ಒಪ್ಕೊಳ್ತೀವಪ್ಪ. ಇದ್ರ ಮೇಲೆ ನಾವು ಇನ್ನೇನು ಹೇಳಕ್, ನೀವು 10 ಸತಿ ಕೇಳಿದ್ರು ಅಷ್ಟೇ, 100 ಸಾರಿ ಕೇಳಿದ್ರು ಅಷ್ಟೇ. ಸರ್, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನಾದ್ರು ಸಿಎಂ ಆದ್ರೆ ನಾವು ಒಪ್ಕೊಳ್ತೀವಿ, ಸಿಎಂ ಆದ್ರೆ ಒಪ್ಕೊಳ್ತೀವಿ ಅಂತ ಹೇಳಿದ್ರಿ. ಅದೇನಾದ್ರು ಮುನ್ಸೂಚನೆ ಕೊಟ್ಟಿದ್ದ ನೀವು ಅಥವಾ ಸುಳಿವು ಕೊಟ್ಟಿದ್ದ, ಹೇಗೆ? ನೋ ನಮ್ಮಲ್ಲಿ ಏನು ಒಂದು ಭಾವನೆ ಏನಿದೆ ನಮಗೆ ಅಂದರೆ, ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಕಾಂಗ್ರೆಸ್ ಪಕ್ಷದಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದ್ರು, ಅವರೆಲ್ಲರೂ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅವರೇ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ಅವರು ಬಂದು ಆದರೆ ಯಾರು ಅಷ್ಟು ಹಿರಿಯರು ಬಂದಾಗ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ಈಗ ಒಂದು ಕ್ಯೂರಿಯಾಸಿಟಿ ಸರ್, ಬೇರೆಯವರೆಲ್ಲ ದೆಹಲಿಗೆ ಹೋಗೋದು ಬೇರೆ, ನೀವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋದೇ ಕ್ಯೂರಿಯಾಸಿಟಿ. ಸಂದರ್ಭ ಬಂದಾಗ ಹೋಗ್ತೀನಿ. ಡೆಲ್ಲಿಗೆ ಹೋಗೋದೇನು ರಾಜಕೀಯ ಮಾಡೋಕ್ಕೆ ಹೋಗ್ತೀವ? ಸುಮ್ಮನೆ ತಿರ್ಗಾಡ್ಕೊಂಡು ಬರೋಕ್ಕೂ ಹೋಗ್ತೀವಿ. Sir, there's a big buzz of the CM change yet again, sir, as the Deputy Chief Minister's, demands now, sir, through many MLAs who've gone to Delhi as well, sir. What is your stand on this? Quite a No, call for Dalit CM our as well. High Command is aware of all this development. All they get lot of informations regarding the government, performance, the governance, regarding policies, everything they monitor. We all work under the Congress, ideology. So definitely this also they would have observed, and they will take a decision at the appropriate time. We may talk, here sitting in Bangalore, we may talk so many things. People may give statements, but ultimately it is the High Command which takes the decision. Sir, there's quite a bit of demand, and this has been a long pending one for a Dalit Chief Minister as well. We've seen many MLAs, ministers doing the rounds to Delhi, sir. What about you, sir? Is there no plan on the cards? No, I have no plans to go to Delhi right now. When there is an appropriate time, whether for politics or for my departmental work, I'll definitely go. It's not that, I am not going to Delhi at all. I will go, but when the necessary arises, I You go. also an aspirant There's to a the lot Chief of Minister's lobbying post, that's sir. happening, sir, from different camps, with many meeting Mr. K.C. Venugopal, many others meeting Mr. Mallikarjun Kharge as well, sir. Given that you're a senior leader, has your opinion not been sought, sir, on any of this? No, once again I repeat, everything is decided by the High Command. Sir, are you also an aspirant to the Chief No, Minister's I am post? telling you, it is not that the question of somebody being an aspirant. All that is observed by the High Command. They will take a decision at the appropriate time. Time and again I repeat this, the High Command only has the power to take any decision with regards to this. Sir, amidst the tussle Sir, between the Chief last Minister and the question, to you, sir. There's a cabinet reshuffle as well. That's likely. I on the think cards. I Very think serious now. we have discussed enough with regards to CM and reshuffle and all that. With respect to the rain which Thank happened you. yesterday, will there be a discussion in the cabinet today? Pass. Okay, sir. Pass.